ಇದು ಆರ್ಆರ್ಎಸ್ ನ್ಯೂಸ್. ಗೌರಿಬಿದನೂರಿನ ಸಾಹಿತ್ಯ ಲೋಕದಲ್ಲಿ ಇಂದು ಹೊಸ ಸಂಚಲನ. ಕಳೆದ 2 ದಶಕಗಳಿಂದ ಸ್ಥಗಿತಗೊಂಡಿದ್ದ ದತ್ತಿ ಉಪನ್ಯಾಸಗಳು ಈಗ ಮತ್ತೆ ಮರುಜೀವ ಪಡೆದಿವೆ. ನಗರದ ಕನ್ನಡ ಸಾಹಿತ್ಯ ಸದನದಲ್ಲಿ ನಡೆದ ಈ ಸಂಭ್ರಮದ ವರದಿ ಇಲ್ಲಿದೆ. ಗೌರಿಬಿದನೂರು ನಗರದ ಕನ್ನಡ ಸಾಹಿತ್ಯ ಸದನವು ಇಂದು ಸಾಹಿತ್ಯದ ಸುಧೆಗೆ ಸಾಕ್ಷಿಯಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಸರಣಿ ದತ್ತಿ ಉಪನ್ಯಾಸಗಳು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿದವು. ವಿಶೇಷವೆಂದರೆ ಸುಮಾರು 20 ವರ್ಷಗಳಿಂದ ನಿಂತು ಹೋಗಿದ್ದ ಈ ಪರಂಪರೆಯನ್ನು ಕಸಾಪ ಅಧ್ಯಕ್ಷರಾದ ಜನಾರ್ದನಮೂರ್ತಿ ಆರ್ಜಿ ಅವರ ನೇತೃತ್ವದಲ್ಲಿ ಮತ್ತೆ ಆರಂಭಿಸಲಾಗಿದ್ದು ಸಾಹಿತ್ಯಾಭಿಮಾನಿಗಳಲ್ಲಿ ಹೊಸ ಆಶಯ ಮೂಡಿಸಿದೆ. ಉಪನ್ಯಾಸಗಳ ಝಲಕ್. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ನುರಿತ ತಜ್ಞರು ಜ್ಞಾನದ ಅಮೃತವನ್ನು ಉಣಬಡಿಸಿದರು. ನಟರಾಜ್ ಮೈದನಹಳ್ಳಿ ವರಕವಿ ಬೇಂದ್ರೆಯವರ ಸಾಹಿತ್ಯದ ಸೊಗಡನ್ನು ವಿವರಿಸಿದರು. ಡಾ. ಕೆ.ವಿ. ನಾಯಕ್ ಇಂದಿನ ರಂಗಭೂಮಿಯ ಸ್ಥಿತಿಗತಿ ಹಾಗೂ ಬೆಳವಣಿಗೆಯ ಬಗ್ಗೆ ಬೆಳಕು ಚೆಲ್ಲಿದರು. ಎಚ್.ಎಲ್.ವಿ. ವೆಂಕಟೇಶ್ ವಕೀಲರು ನ್ಯಾಯಾಲಯದ ಕಲಾಪಗಳಲ್ಲಿ ಕನ್ನಡದ ಬಳಕೆ ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳಿದರು. ಶೈಲಜಾ ಸಪ್ತಗಿರಿ ಸಾಹಿತ್ಯ ಮತ್ತು ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ವಿದ್ವತ್ಪೂರ್ಣವಾದ ವಿಚಾರ ಮಂಡಿಸಿದರು. ಅಧ್ಯಕ್ಷೀಯ ನುಡಿ. ದ ಅಧ್ಯಕ್ಷತೆ ವಹಿಸಿದ್ದ ಜನಾರ್ದನಮೂರ್ತಿ ಅವರು ಮಾತನಾಡುತ್ತಾ, ಮನೆಯಂಗಳದಲ್ಲಿ ಕನ್ನಡ ಸಾಹಿತ್ಯ ಸುಧೆ ಇತ್ತೀಚೆಗೆ ಯಶಸ್ವಿಯಾಗಿ ನಡೆದ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಹಿತ್ಯ ಸದನದ ನಿರ್ಮಾಣದ ಹಾದಿಯಲ್ಲಿ ಎದುರಾದ ಸವಾಲುಗಳನ್ನು ಸ್ಮರಿಸಿದರು. ಗಣ್ಯರ ಉಪಸ್ಥಿತಿ. ಈ ಸಾಹಿತ್ಯಿಕ ಹಬ್ಬಕ್ಕೆ ಸಾಕ್ಷಿಯಾಗಿದ್ದ ಪ್ರಮುಖ ಗಣ್ಯರು ಆಲಂಪಲ್ಲಿ ವೇಣುಗೋಪಾಲ್, ಇಸ್ತೂರಿ ರಮೇಶ್, ಸಂಪಂಗಿ ಶ್ರೀಧರ್, ಮಲ್ಲಿಕಾರ್ಜುನ್ ಹಾಗೂ ಓಬಳೇಶ್ ಅವರು ಉಪಸ್ಥಿತರಿದ್ದರು. ಅಲ್ಲದೆ ಮಾಜಿ ಕಸಾಪ ಅಧ್ಯಕ್ಷರಾದ ರವೀಂದ್ರ ಸರ್ ಅವರ ಮಾರ್ಗದರ್ಶನವೂ ಕಾರ್ಯಕ್ರಮಕ್ಕಿತ್ತು. ಪರಿಷತ್ತಿನ ಪದಾಧಿಕಾರಿಗಳಾದ ನಾಗರಾಜ್, ನಾರಾಯಣಪ್ಪ, ಡಾ. ಕೆ.ವಿ. ಪ್ರಕಾಶ್, ಗೌರೀಶ್, ಅಶ್ವತ್ಥಪ್ಪ, ಮಲ್ಲಿಕಾರ್ಜುನ ಬಾಳೆಕುಂದ್ರಿ, ಕಲಾವಿದ ರಾಮಕೃಷ್ಣ ಮತ್ತು ಸೂರ್ಯಪ್ರಕಾಶ್ ಸೇರಿದಂತೆ ನೂರಾರು ಕನ್ನಡಾಭಿಮಾನಿಗಳು ಭಾಗವಹಿಸಿ ಸಂಭ್ರಮಿಸಿದರು. ಕನ್ನಡದ ಗಂಟು ಪಸರಿಸುವ ಇಂತಹ ಉಪನ್ಯಾಸಗಳು ನಿರಂತರವಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯ. ದಶಕಗಳ ನಂತರ ಈ ಕಾರ್ಯಕ್ರಮಕ್ಕೆ ಮರುಚಾಲನೆ ನೀಡಿದ ಗೌರಿಬಿದನೂರು ಕಸಾಪ ತಂಡಕ್ಕೆ ಸಾಹಿತ್ಯಾಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ಯಾಮೆರಾಮನ್ ಜೊತೆ ಆರ್ಆರ್ಎಸ್ ನ್ಯೂಸ್ಗಾಗಿ ಗೌರಿಬಿದನೂರು. ಕನ್ನಡ ಭಾಷೆ ಮಾತನಾಡೋಕ್ಕೂ ಚಂದ, ಬರೆಯೋದಕ್ಕೂ ಚಂದ. ನಾವು ನಮ್ಮ ಮನಸ್ಸಿನಲ್ಲಿ ಯೋಚಿಸ್ತಕ್ಕಂತಹ ಭಾಷೆ ನಮ್ಮ ಮಾತೃಭಾಷೆ. ನಾವು ಏನೇ ಮನಸ್ಸಿನಲ್ಲಿ ಯೋಚನೆ ಮಾಡಲಿ, ನಾವು ಏನೇ ಕೆಲಸನ ಕಾಣಲಿ, ಅದೆಲ್ಲ ನಮ್ಮ ಮಾತೃಭಾಷೆಯಲ್ಲೇ ಬರುತ್ತೆ. ನಾವು ಎಷ್ಟೇ ನ್ಯಾಯಾಲಯದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯಾಲಯಗಳು ಹೈಕೋರ್ಟು ಮತ್ತು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅಧಿಕೃತ ಭಾಷೆ. ಹಾಗಾದರೆ ಒಂದು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವಕೀಲರಿರ್ಬೋದು ಅಥವಾ ಕಕ್ಷಿದಾರರಿರ್ಬೋದು, ಇವರ ಪಾಡಿ ಏನಾದರೂ